ಒಳಗಡೆ ಅಂತೂ ಬಂದಿದ್ದಾಯ್ತು, ಒಬ್ರು ವೆಲ್ಕಮ್ ಮಾಡಕ್ ಇರ್ಲೇ ಇಲ್ಲ. ಏನಕ್ಕೆ? ನೀವು ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನಾವು ವೆಲ್ಕಮ್ ಮಾಡಲಿಲ್ಲ. ನೈಸ್. ನಾವೊಂಥರ ಅವಾಗ ಬೇರೆಯವ್ರಿಗೆ ಬಂದು ಕೊಡ್ತೀವಿ, ಇವ್ರು ನಮಗೆ ಕೊಟ್ಬಿಟ್ರು. ಸರಿ, ಇವ್ರು ಯಾರು? ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಸ್ವರ್ಣಮ್ಮ ಅಂತನಾ? ನಿಮ್ಮ ಹೆಸರು ಸೂರಜ್. ಸೂರಜ್ ಏನಾಗ್ಬೇಕು ಇವನು? ಅಜ್ಜಿ ಆಗ್ಬೇಕಾ? ನೈಸ್. ನಿಮ್ಮಿಬ್ಬರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ವೆಲ್ಕಮ್ ಮಾಡಿದಂತೂ ಆಯ್ತು. ಅಜ್ಜಿ ಮೊಮ್ಮಗ ಇಬ್ಬರೇ ಇರೋದು ಮನೆಯಲ್ಲಿ, ಬೇರೆಯವ್ರೆಲ್ಲ ಹೋಗಿದ್ದಾರೆ? ನಾವು ಬರ್ತೀವಿ ಅಂತ ಗೊತ್ತಿದ್ರು ಕೆಲ್ಸಕ್ಕೆ ಹೋದ್ರಾ? ನೀವು ಬೆಳಗ್ಗೆ ಬರ್ತೀನಿ ಇದ್ರೆ ರಜಾ ಹಾಕ್ತಿದ್ರು, ಬಟ್ ಲೇಟ್ ಆಯ್ತಲ್ಲ. ಓಕೆ ಫೈನ್, ಇರ್ಲಿ. ಎಷ್ಟು ವರ್ಷದಿಂದ ಗೊಂಬೆನ ಕೂರಿಸ್ತಾ ಬಂದಿದ್ದೀರಾ? ಡ್ಯಾಡಿ ಮಮ್ಮಿ ನಾನು ಹುಟ್ಟಾಗಿಂದನೂ ಮುಂಚೆಯಿಂದನೂ ಕೂಡಿಸ್ತಾನೆ ಇದ್ದಾರೆ, ಬಟ್ ಅದೇ ನಾನು ಹುಟ್ಟಾಗಿಂದನೂ ಕೂಡಿಸ್ತಾನೆ ಇದ್ದಾರೆ. ಓಕೆ, ಸೊ ನೀವು ಊಟಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ನಿಮಗೆ ಪಾಪ. ಓಕೆ ಫೈನ್, ಇರ್ಲಿ ಬಿಡಿ. ಸೊ ಅಪ್ಪ ಅಮ್ಮ ಇವತ್ತು ನೀವು ಇವ್ರ ಅಪ್ಪ ಅಮ್ಮ ಮಿಸ್ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಮಿಸ್ ಮಾಡ್ಕೊಂಡಿದ್ರೆ ಆದ್ರೂ ನಿಮ್ಮ ಮನೆಗೆ ಬಂದು ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ. ಹಾಗಾದ್ರೆ ಸೂರಜ್ ಅವ್ರನ್ನ ಕೇಳೋಣ, ಯಾವ ತರ ಗೊಂಬೆ ಕೂರಿಸಿದ್ದಾರೆ, ಏನ್ ಕತೆ ಅಲ್ವಾ ಸುಷ್ಮಾ? ಇದ್ರದ್ದು ವೈಶಿಷ್ಟ್ಯ ಏನು, ಯಾವ ರೀತಿ ಲೈಕ್ ಪೂಜೆ ಮಾಡ್ತೀರಾ, ಬನ್ನಿ ಗೊಂಬೆ ಕೂರಿಸಿದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಮದುವೆ ಆದ ವರ್ಷದ್ರಲ್ಲಿ 2 ಬೊಂಬೆ ಇತ್ತು. ಬೊಂಬೆ ಹತ್ರನೇ ಕಲಶ ಇಟ್ಟು ಪೂಜೆ ಮಾಡೋದು ನಮ್ಮನೆ ಪದ್ಧತಿ. ಅದರಿಂದ ಈಚೆಗೆ ಒಂದು ಸ್ವಲ್ಪ ವರ್ಷ ತಗೊಂಡು ಇಷ್ಟದ್ದಾಯಿತು. ಅದ್ರ ಮಾತ್ರ ವರ್ಷ ದಿನಕ್ಕೊಂದೊಂದು ಅಲಂಕಾರ ಮಾಡ್ತೀವಿ ಅದಕ್ಕೆ ಈ ಸೆಟ್ಗಳೆಲ್ಲನೂ ಇವಾಗ ಒಂದೊಂದು ವರ್ಷಕ್ಕೆ ಒಂದೊಂದು ಸೆಟ್ ತಗೊಂಡ್ವಿ. ಅಲ್ಲಿ ಡ್ಯಾನ್ಸಿಂಗ್ ಸೆಟ್, ಅದು ಇದು ಶೇಷಯ್ಯನ ಗುರುಗಳದು. ಇದು ಜೋಡಿಸಿದ್ದು 2 ದಿವಸ ಬೇಕಾಯ್ತು ಅಷ್ಟೇ. ಇದು ಮಾತ್ರ ಆಮೇಲೆ ಜೋಡಿಸಿದ್ವಿ. ಇದು 3 ದಿವಸ ಆದಮೇಲೆ ಇದು ಜೋಡಿಸಿದ್ದು. ಅಜ್ಜಿಗೆ ಅದೇ ಇದ್ರ ಮೇಲೆಲ್ಲ ಬರೀ ತುಂಬಾ ಅಜ್ಜಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಅಜ್ಜಿ ಹೇಳ್ದಂಗೆಲ್ಲ ಹೆಲ್ಪ್ ಮಾಡಿದೀನಿ. ಸೊ ರ್ಯಾಕ್ ಇದ್ ಮಾಡೋದು, ಬೊಂಬೆಗಳನ್ನೆಲ್ಲ ಎಲ್ಲಿ ಹೇಳ್ತಾರೋ ಅಲ್ಲಿ ನೀಟಾಗಿ ಪ್ಲೇಸ್ ಮಾಡೋದು. ಸೊ ಆ ತರ ಎಲ್ಲಾ ತರ ಹೆಲ್ಪ್ ಮಾಡಿದೀನಿ. ಅಂದ್ರೆ ಎಲ್ಲ ಅಜ್ಜಿದೆ ಮೇಯ್ನ್ ಅಲ್ಲಿ, ಸುಮ್ಮನೆ ಹೇಳಿದ ಕಡೆ ಜೋಡಿಸೋದು ಅಷ್ಟೇ ನಂದಿದು. ಓಕೆ, ನೀವು ಒಂದ್ಸತಿ ನೀಟಾಗಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ ಹೇಳಿ ನೋಡೋಣ. ಅಂದ್ರೆ ಈ ಮಣಿ ಬೊಂಬೆಗಳೆಲ್ಲ ಏನಿದೆ ಇದೆಲ್ಲ ಅಜ್ಜಿನೇ ಕೈಯಾರೆ ಮಾಡಿರೋದ ಮಣಿ ಎಲ್ಲ. ಓ ದಟ್ ಇಸ್ ಗ್ರೇಟ್. ನನಗೆ ತುಂಬಾ ಇಷ್ಟ ಆಗಿರೋದು ದುರ್ಗಾದೇವಿದು ಕೈಯಲ್ಲೇ ಮಾಡಿರೋದು, ಸೀರೆ ಉಡ್ಸಿರೋದಾಗಿರ್ಬೋದು, ಬೊಂಬೆನ ಇಟ್ಬಿಟ್ಟು ಇದು ಮಾಡಿರೋರು ಯಾರು? ಎಲ್ಲ ನಮ್ಮ ಅಜ್ಜಿನೇ ಮಾಡಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಸುಷ್ಮಾ, ನೀನ್ ನೋಡ್ತಾ ಇದ್ದಂಗೆ ಮಣಿ ಇದೆಯಲ್ಲ, ಇವೆಲ್ಲವೂ ಇವ್ರ ಅಜ್ಜಿ ಅಂತ ಮಾಡಿರೋದು. ಅಮ್ಮ ಇದ್ರ ಮಧ್ಯೆ ನಾನು ನಿಮ್ಮನ್ನ ಕೇಳ್ಬೇಕು, ಇದೇನಿದು ಗ್ರೀನ್ ಆಗಿದೆ ಅಲ್ಲ? ಅದು ಇದು ಪೈರು ಹಾಕಿರೋದು, ರಾಗಿ ಪೈರು. ಏನಕ್ಕೆ ರಾಗಿ ಪೈರು ಹಾಕಿರೋದು? ಈಗ ಪಾರ್ಕ್ ಮಾಡ್ತಾ ಇದ್ದೆ, ಆ ಪಾರ್ಕ್ ನೆಲದಲ್ಲೆಲ್ಲ ಮಾಡ್ತಾ ಇದ್ದೆ. ಇಲ್ಲೆಲ್ಲ ನೆಲದ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ತಟ್ಟೆಗಳೆಲ್ಲ ಹಾಕ್ಬಿಟ್ಟು ಆ ಪಾರ್ಕ್ ಬೊಂಬೆಗಳೆಲ್ಲ ಅದ್ರಲ್ಲಿ ಜೋಡಿಸಿದ್ದೀನಿ. ಹಾಂ, ಮನುಷ್ಯರು ಒಂದೊಂದು ಇಟ್ಟಿದ್ದೀನಲ್ಲ, ಇಟ್ಟಿದೆ. ಓಕೆ, ಎನಿಹೋ ಇಲ್ಲಿ ನೋಡಿದ್ರೆ ಇಲ್ಲಿ ಕಾರ್ ತರ ಮಾಡಿದ್ದಾರೆ, ಅಂಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪಾರ್ಕ್ ತರ ಮಾಡಿದ್ದಾರೆ. ಇವೆಲ್ಲದ ಮಧ್ಯೆ ಸೂರಜ್, ಇಷ್ಟರಲ್ಲಿ ನಿಮಗೆ ಇಷ್ಟ ಆಗಿರೋಂಥ ಗೊಂಬೆ ಯಾವುದು? ಎಲ್ಲಾನು ಇಷ್ಟನೇ. ಒಂದ್ ಹೇಳಿ ಕರೆಕ್ಟ್ ಆಗಿ. ಒಂದಂದ್ರೆ ಹೆಣ್ಬೊಂಬೆ ತುಂಬಾ ಚೆನ್ನಾಗಿದೆ ನೋಡಿ. ಯಾವ್ದು ಚೆನ್ನಾಗಿರೋದು? ಅದು ಹೆಣ್ಬೊಮ್ಮೆಗೆ ಏನಂತಾರೆ ಹೇಳು? ಹೆಣ್ಬೊಂಬೆ ಅಂತಾರೆ. ಅದು ಮೀರಾ ಹೆಸರೇನಂತ ಕೇಳ್ಬೇಕಾಗಿತ್ತು. ಹೆಣ್ಬೊಂಬೆಗೆ ಏನಂತಾರೆ ಅಂದ್ರೆ ಅಫ್ಕೋರ್ಸ್ ಅಲ್ವಾ ವೀಕ್ಷಕರೇ? ಫೈನ್. ಈಗ ಸೂರಜ್, ಇಲ್ಲಿ ಈ ಬೊಂಬೆಗಳಿದೆಯಲ್ಲ, ಇದೇನು ಬೊಂಬೆಗಳು? ಎಲ್ಲ ಪಟ್ಟದ ಬೊಂಬೆ ಇದು. ಓಕೆ, ಅದು ಎಷ್ಟು ವರ್ಷದಿಂದ ನಿಮ್ಮಲ್ಲಿದೆ? ಅದು ತುಂಬಾ ಒಂದು 70-80 ಇಯರ್ಸ್ ಇಂದ ತುಂಬಾ ಹಳೇದಲ್ಲ ಆ ಬೊಂಬೆಗಳು. ಇವಾಗ ಇದ್ರಲ್ಲಿ ಹೊಸ ಬೊಂಬೆನ ಕೂರಿಸ್ಬೇಕು ವರ್ಷ. ಇದ್ರಲ್ಲಿ ಯಾವ್ದು ಹೊಸ ಬೊಂಬೆ? ಅದೆರಡು ವರ್ಷ. ಶಿವಂದು, ಶಿವ ಅಂಡ್ ಪಾರ್ವತಿ. ಓಕೆ, ಸೂಪರ್. ಹೇಗನ್ಸಿದೆ ಸೂರಜ್? ನಾನು, ಸುಷ್ಮಾ, ಇಡೀ ನಮ್ಮ ತಂಡ ಬಂದಿದೆ, ರಾಜ್ ಮ್ಯೂಸಿಕ್ ಎಲ್ಲರೂ ನೋಡ್ತಾ ಇದ್ದಾರೆ. ಹೇಗನ್ಸಿದೆ? ತುಂಬಾ ಖುಷಿ ಆಗ್ತಿದೆ. ನಾವು ಫಸ್ಟ್ ಟೈಮ್ ಈ ತರ ಟಿವಿ ಅವ್ರನ್ನೆಲ್ಲ ಖರ್ಚು ಮಾಡಿಸ್ತಿರೋದು. ಆಕ್ಚುಲಿ ಪೇಪರ್ ಅಲ್ಲಿ ನಾವು ಮಾಡ್ಬೇಕು ಅನ್ಕೊಂಡಿದ್ದು, ಬಟ್ ಯಾವ ವರ್ಷನೂ ಆಗಿಲ್ಲ. ಈ ಟೈಮ್ ಒಂದ್ಸಲಿ ಫೋನ್ ಕಾಲ್ಗೆ ರಾಜ್ ಮ್ಯೂಸಿಕ್ ಅವ್ರು ಬಂದ್ರು. ಸೊ ದಟ್ ಇಸ್ ಗ್ರೇಟ್ ಆಫ್ ರಾಜ್ ಮ್ಯೂಸಿಕ್ ಅಲ್ಲ? ಸೊ ನಮ್ಮಿಬ್ಬರ ಕಡೆಯಿಂದ ಅಂಡ್ ನಿಮ್ಮೆಲ್ಲರ ಕಡೆಯಿಂದ ಇವ್ರಿಗೆ ಇನ್ನಷ್ಟು ಮತ್ತಷ್ಟು ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ ಮನೆಗೆ ಬಂದಿರೋದು. ಅದೇ ಖುಷಿಗೆ ನಮ್ಮ ರಾಜ್ ಮ್ಯೂಸಿಕ್ ಕಡೆಯಿಂದ ಒಂದು ಕಿರು ಕಾಣಿಕೆ, ಬ್ಯೂಟಿಫುಲ್ ಆಗಿರುವಂತ ಗಿಫ್ಟ್ ನಮ್ಮ ರಾಜ್ ಮ್ಯೂಸಿಕ್ ಅವ್ರ ಕಡೆಯಿಂದ. ಸೊ ಅಮ್ಮ, ಇದು ನಿಮಗೆ ನಮ್ಮ ರಾಜ್ ಮ್ಯೂಸಿಕ್ ನ ಎಲ್ಲ ವೀಕ್ಷಕರಿಂದ. ಹಾ, ಕಾಫಿ ಟೀ ಕುಡೀರಿ, ಆಮೇಲೆ ಹಾಲು ಕುಡ್ಕೊಬಹುದು. ಇದನ್ನ ಬೇಕಾದ್ರೆ ನೀವೇನ್ ಬೇಕಾದ್ರೂ ಕುಡೀರಿ, ಒಳ್ಳೇದಾಗ್ಲಿ ನಿಮಗೆ, ಸರಿನಾ? ಸೊ ಫೈನಲ್ ಆಗಿ ನೀವು ಹೇಳಿ,
ರಾಜ್ ಮ್ಯೂಸಿಕ್ ನನ್ನ ಮ್ಯೂಸಿಕ್ ನನ್ನ ಲೈಫ್. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.